ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಇವತ್ತು ನಾನು ಹೇಳುತ್ತಿರುವ ಕತೆ ಬಾಂಧವ್ಯದ ಬಾನಾಡಿಗಳು ಸಂಚಿಕೆ 82. ಅಣ್ಣ, ಯಾರ ಮನೆ ಇದು? ಶಾಂತಿನಿವಾಸ ಎಂದು ಇದೆ, ಇಷ್ಟು ದೊಡ್ಡದಾಗಿದೆ ಎಂದು ಬೈಕ್ ಇಳಿದವಳೆ ಆಶ್ಚರ್ಯದಲ್ಲಿ ಕೇಳಿದಳು. ಗೊತ್ತಾಗುತ್ತದೆ ಬಾ ಎಂದು ಗೇಟ್ ತೆಗೆದು ಒಳಗೆ ಹೋದರೆ ಚಿನ್ನು ಸುತ್ತಲೂ ನೋಡಿಕೊಂಡು, ಅಣ್ಣ, ಇದೇನು ಸ್ಕೂಲ್ ಥರ ಇದೆಯಲ್ಲ, ಸ್ಕೂಲ್ ಕೂಡ ಈ ರೀತಿ ಇರಲ್ಲ, ಡಿಫ್ರೆಂಟ್ ಆಗಿದೆ, ಇಷ್ಟೊಂದು ಅಲಂಕಾರ ಮಾಡಿದ್ದಾರೆ, ಏನು ವಿಶೇಷ ಎಂದು ಮಾತನಾಡಿಕೊಂಡು ಹೋಗುತ್ತಿದ್ದವಳು ಸೂರ್ಯಣ್ಣ ಎಂದು ಓಡಿ ಬರುತ್ತಿದ್ದ ಹೆಣ್ಣು ಮಕ್ಕಳನ್ನು ನೋಡಿ ಹಾಗೇ ನಿಂತಳು. ಸೂರ್ಯಣ್ಣ, ಹೇಗಿದ್ದೀರಾ? ತುಂಬ ದಿನದಿಂದ ಈ ಕಡೆ ಬಂದೇ ಇಲ್ಲ, ನಮ್ಮ ಮೇಲೆ ಪ್ರೀತಿನೇ ಇಲ್ಲ ನಿನಗೆ ಎಂದು ಒಂದು ಪುಟ್ಟ ಮಗು ಮುಖ ಊದಿಸಿ ಹೇಳಿತು. ತುಂಬ ಕೆಲಸ ಇತ್ತು ಕಣೋ, ಅದಕ್ಕೆ ಹೋದ ವಾರ ಬರಲು ಆಗಲಿಲ್ಲ, ಇವಾಗ ಬಂದಿದ್ದೀನಲ್ಲ ಎಂದವನು. ನೀವೆಲ್ಲ ಹೇಗಿದ್ದೀರಾ ಎಂದನು. ನಾವು ತುಂಬ ಚೆನ್ನಾಗಿದ್ದೀವಿ ಅಣ್ಣ. ತನ್ನ ಅಣ್ಣನ ಜೊತೆ ತುಂಬ ಆತ್ಮೀಯವಾಗಿ ಮಾತನಾಡುತ್ತಿದ್ದ ಮಕ್ಕಳನ್ನು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡುತ್ತಿದ್ದಳು. ಹೇಗಿದ್ದೀರಾ ಅಣ್ಣ? ಒಂದು ಮಧ್ಯಮ ವಯಸ್ಸಿನ ಹೆಣ್ಣು ಬಂದು ಕೇಳಿದಳು. ಚೆನ್ನಾಗಿದ್ದೀನಿ ಸುಜಾತ, ನೀನು ಹೇಗಿದ್ದೀಯಾ ಎಂದನು. ಚೆನ್ನಾಗಿದ್ದೀನಿ ಅಣ್ಣ, ಬನ್ನಿ ಒಳಗೆ, ನಿಮಗೋಸ್ಕರವೇ ಕಾಯುತ್ತಿದ್ದೇವೆ ಎಂದು ಅವರನ್ನು ಕರೆದುಕೊಂಡು ಮುಂದೆ ಬಂದಳು. ಚಿನ್ನುಗೆ ಇವರೆಲ್ಲ ಯಾರು? ಅಣ್ಣನಿಗೂ ಇವರಿಗೂ ಏನು ಸಂಬಂಧ? ಅಣ್ಣನನ್ನು ತುಂಬ ಪ್ರೀತಿಯಿಂದ ಮಾತನಾಡಿಸುತ್ತಿದ್ದಾರೆ ಎಂದು ಗೊಂದಲದಲ್ಲಿಯೇ ಆ ಕಡೆ ಈ ಕಡೆ ನೋಡಿಕೊಂಡು ತನ್ನಣ್ಣ ಕೈಯನ್ನು ಹಿಡಿದು ಮುಂದೆ ನಡೆಯುತ್ತಿದ್ದವಳ ಕಾಲು ಹಲ್ಲೆ ತಟಸ್ಥವಾದವು. ಒಂದೆಡೆ ವಿಕಲಚೇತನ ಮಕ್ಕಳು ಆಟವಾಡುತ್ತಿದ್ದರೆ ಇನ್ನೊಂದೆಡೆ 4 ವರ್ಷದಿಂದ 12 ವರ್ಷದೊಳಗಿನ ಹೆಣ್ಣು ಮಕ್ಕಳು ಆಡುತ್ತಿದ್ದವು. ಕೆಲವು ಮಕ್ಕಳಿಗೆ ಕಣ್ಣು ಕಾಣಿಸುತ್ತಿರಲಿಲ್ಲ. ಹೀಗೆ ಎಲ್ಲ ಮಕ್ಕಳನ್ನು ನೋಡಿದವಳು ತನ್ನ ಅಣ್ಣನ ಕೈಯನ್ನು ಬಿಗಿಯಾಗಿ ಹಿಡಿದು ಅಲ್ಲೇ ನಿಂತಳು. ಚಿನ್ನು, ಯಾಕೆ ಹಾಗೆ ನಿಂತಿದ್ದೀಯ? ಏನಾಯಿತು? ಬಾ ಎಂದು ಸೂರ್ಯ ಹೇಳಿದನು. ಅಣ್ಣ, ಇವರೆಲ್ಲ ಎನ್ನುವಷ್ಟರಲ್ಲಿ ಅನಾಥ ಮಕ್ಕಳು ಎಂದು ಸಿಂಚನ ಮೊದಲಾಗಿ ಹೇಳಿದಳು. ಸಿಂಚನ ಮಾತು ಕೇಳಿದವಳು ಒಂದೊಂದು ಮಗುವಿನ ಮುಖದಲ್ಲೂ ನಗುವನ್ನು ನೋಡಿದವಳ ಕಣ್ಣಂಚಲಿ ಕಂಬನಿ ಮಿಡಿಯಿತು. ಚಿನ್ನು, ಬಾ, ನಿನಗೆ ಎಲ್ಲ ತಿಳಿಯುತ್ತದೆ ಎಂದು ಮುಂದೆ ಕರೆದುಕೊಂಡು ಹೋದನು ಸೂರ್ಯ. ಆಟವಾಡುತ್ತಿದ್ದ ಮಕ್ಕಳನ್ನು ನೋಡುತ್ತಾ ಬರುತ್ತಿದ್ದವಳಿಗೆ ಕಾಲಿಗೆ ಮೆತ್ತನೆಯ ಅನುಭವವಾದಾಗ ನೆಲ ನೋಡಿದವಳಿಗೆ ದಾರಿಯುದ್ದಕ್ಕೂ ಹೂವಿನಿಂದ ದಾರಿ ಮಾಡಲಾಗಿತ್ತು. ಆ ಹೂವಿನ ಮೇಲೆ ನಡೆದು ಬಂದವಳ ಮಧ್ಯಭಾಗದಲ್ಲಿ ನಿಂತವಳ ಮೇಲೆ ಹೂವಿನ ಮಳೆ ಸುರಿದು ಅದೇ ಕ್ಷಣದಲ್ಲಿ ಹುಟ್ಟುಹಬ್ಬದ ಶುಭಾಶಯಗಳು ಇಡೀ ಆಶ್ರಮದ ಮಕ್ಕಳಿಂದ ಮುಳಗಿತು. ಎಲ್ಲ ಮಕ್ಕಳು ಹೃದಯಾಕಾರದ ಒಂದೊಂದು ಬಲೂನ್ ಹಿಡಿದು ಚಿನ್ನು ಬಳಿ ಬಂದು ಶುಭಾಶಯಗಳನ್ನು ಕೋರಿದರು. ಆ ಪುಟ್ಟ ಮಕ್ಕಳನ್ನು ನೋಡಿ ಕಳೆದೇ ಹೋಗಿದ್ದಳು. ಏನೊಂದು ಮಾತನಾಡದೆ ಎಲ್ಲ ಮಕ್ಕಳು ಕೊಟ್ಟ ಬಲೂನ್ಗಳನ್ನು ನೋಡುತ್ತಲೇ ಸ್ವೀಕರಿಸಿದಳು. ಮೊದಲಿಗೆ ಮಕ್ಕಳು ಮುಂದೆ ಬಂದರೆ ಮಕ್ಕಳ ಹಿಂದೆ ಪ್ಯಾಂಟಿನ ಕಿಸೆಯೊಳಗೆ ಎರಡೂ ಕೈ ಹಾಕಿ ಮುಗುಳು ನಗೆ ಸೂಸುತ್ತಾ ನಿಂತಿದ್ದನು ನಗುಮುಖದ ರಾಜಕುಮಾರ ಕಿರಣ. ಅಲ್ಲಿ ಕಿರಣನನ್ನು ನೋಡಿದವಳಿಗೆ ಇನ್ನೂ ಸಂತೋಷವಾಯಿತು. ಕಿರಣನ ಹಿಂದೆ ಗೋಡೆಗೆ ತೂಗು ಹಾಕಿದ್ದ ಫೋಟೋ ಆಗ ಕಂಡಿದ್ದವು. ಅಲ್ಲಿ ಕಿರಣನ ತಂದೆ ಮತ್ತು ತಾಯಿಯರ ದೊಡ್ಡ ದೊಡ್ಡ ಫೋಟೋಗಳನ್ನು ಹಾಕಿದ್ದರು. ಇನ್ನೊಂದು ಕಡೆ ಜಯರಾಜ್ ಅವರ ಒಂದು ಫೋಟೋ ಇತ್ತು. ಆಗಲೇ ಚಿನ್ನುಗೆ ತಿಳಿದಿದ್ದು ಇದು ಕಿರಣ ನಡೆಸುತ್ತಿರುವ ಆಶ್ರಮವೆಂದು. ಕೈಯಲ್ಲಿ ಒಂದು ಗುಲಾಬಿ ಹಿಡಿದು ಬಂದವನು, ನನ್ನ ಹೃದಯಕ್ಕೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳು ಎಂದನು. ಮೊದಲ ದಿನ ಪ್ರೇಮ ನಿವೇದನೆ ಮಾಡುವಾಗ ಕೊಟ್ಟ ಗುಲಾಬಿಯನ್ನು ನೆಲದ ಪಾಲು ಮಾಡಿದ್ದು ನೆನೆದವಳಿಗೆ ಕಂಬನಿ ಜಾರಿದವು. ಕಿರಣ ಹಿಡಿದಿದ್ದ ಗುಲಾಬಿಯನ್ನು ತೆಗೆದುಕೊಂಡವಳು ಅವನನ್ನು ಬಿಗಿಯಾಗಿ ತಬ್ಬಿ ಐ ಲವ್ ಯು ಸೋ ಮಚ್ ಎಂದಳು ಜೋರಾಗಿ. ಅವಳ ವರ್ತನೆಗೆ ಎಲ್ಲರೂ ಓ ಎಂದು ಜೋರಾಗಿ ಕೂಗಿ ಚಪ್ಪಾಳೆ ತಟ್ಟಿದರು. ಥ್ಯಾಂಕ್ಸ್ ಚಿನ್ನು ಎಂದು ಅವಳ ಹಣೆಗೆ ಎಲ್ಲರೆದುರಿಗೂ ಚುಂಬಿಸಿದನ ಕಿರಣ. ಮಕ್ಕಳ ಕೂಗಿಗೆ ಎಚ್ಚೆತ್ತವಳು ಹಿಂದೆ ಸರಿದು ಅಲ್ಲೇ ಅನತಿ ದೂರದಲ್ಲಿ ತನ್ನ ತಂಗಿಯ ವರ್ತನೆಯನ್ನು ನೋಡಿ ಮುಗುಳು ನಗುತ್ತಾ ನಿಂತಿದ್ದ ತನ್ನ ಅಣ್ಣನ ಬಳಿ ಬಂದವಳು ನಾಚಿಕೆಗೆ ಅಣ್ಣನಿಗೆ ಮುಖ ತೋರಿಸಲಾಗದೆ ಸೂರ್ಯನ ಎದೆಗೆ ಮುಖ ಹುದುಗಿಸಿದಳು. ನನ್ನ ಪುಟಾಣಿಗೆ ಇವಾಗ ನಾಚಿಕೆ ಬಂದಿದೆ ಎಂದು ಅವಳ ಭುಜವನ್ನು ಬಳಸಿ ಹೇಳಿದನು. ಮದುವೆ ಹುಡುಗಿಗೆ ಇಷ್ಟಾದರೂ ನಾಚಿಕೆ ಬೇಡವಾ ಅಲ್ವಾ ಚಿನ್ನು? ಇವಾಗ ಖುಷಿಯಾಯಿತಾ? ಕಿರಣ ವಿಶ್ ಮಾಡಿಲ್ಲ ಎಂದು ಬೇಜಾರಾಗಿದೆಯಲ್ಲ, ಇವಾಗ ನೋಡು ಹೇಗೆ ನಾಚಿಕೊಳ್ಳುತ್ತಿದ್ದೀಯ, ಇವಾಗ ಖುಷಿಯಾಯಿತಾ ಎಂದು ಸಿಂಚನ ಛೇಡಿಸಿದಳು. ತುಂಬ ಖುಷಿಯಾಯಿತು ಅಕ್ಕ, ಆದರೆ ಎಲ್ಲವನ್ನು ತಿಳಿದ ನೀವುಗಳು ನನಗೆ ಒಂದು ಮಾತೂ ಕೂಡ ಹೇಳಲಿಲ್ಲವಲ್ಲ, ಅದಕ್ಕೆ ಬೇಜಾರು ಎಂದರೆ. ನಾವು ಮೊದಲೇ ಹೇಳಿದರೆ ಇಷ್ಟು ಖುಷಿಯಾಗುತ್ತಿತ್ತ? ಅಲ್ಲದೆ ಕಿರಣ ಹೇಳಬೇಡ ಎಂದು ಆರ್ಡರ್ ಮಾಡಿದ್ದ, ಅದಕ್ಕೆ ಹೇಳಲಿಲ್ಲ ಎಂದನು.
ತನ್ನ ಅಣ್ಣನ ಮಾತಿಗೆ ಅಲ್ಲಿ ಕಂಬಕ್ಕೆ ಒರಗಿ ಕೈಕಟ್ಟಿ ನಿಂತಿದ್ದವನನ್ನು ಸುಡುವಂತೆ ನೋಡಿದಳು. ಅವಳ ನೋಟಕ್ಕೆ ನಗುವೊಂದೇ ಉತ್ತರವಾಗಿತ್ತು. ಅಷ್ಟೇ ಅಲ್ಲ, ಇನ್ನೊಂದು ಸರ್ಪ್ರೈಸ್ ಇದೆ ಎಂದವನು ಅವಳನ್ನು ಒಳಗೆ ಕರೆದುಕೊಂಡು ಹೋದರೆ ಅಲ್ಲಿ ಅವಳ ವಿಧವಿಧವಾದ ಫೋಟೋಗಳು ತುಂಬಿದ್ದವು. ಅಲ್ಲದೆ ಒಂದು ದೊಡ್ಡದಾದ ಕೇಕ್ ಕೂಡ ಸಿದ್ಧವಾಗಿತ್ತು. ಮತ್ತೊಮ್ಮೆ ಆಶ್ರಮದ ಮಕ್ಕಳಿಂದ ಶುಭಾಶಯಗಳು ಮುಳಗಿದವು. ಈ ಎಲ್ಲ ಖುಷಿಯನ್ನು ಮೌನವಾಗಿ ಅನುಭವಿಸುತ್ತಿದ್ದಳು. ಕೇಕ್ ಕಟ್ ಮಾಡಿ ಸೂರ್ಯನಿಗೆ ಮೊದಲು ತಿನ್ನಿಸಲು ಬಂದರೆ ಸೂರ್ಯನೇ ಕೈ ಹಿಡಿದು ಮೊದಲು ಕಿರಣನಿಗೆ ತಿನ್ನಿಸು ಎಂದು ಚಿನ್ನು ಕೈ ಸಮೇತ ತಾನೇ ಮುಂದಾಗಿ ಕಿರಣನಿಗೆ ಇಬ್ಬರು ಕೇಕ್ ತಿನ್ನಿಸಿದರು. ಕಿರಣ ಕೂಡ ಚಿನ್ನುಗೆ ತಿನ್ನಿಸಿದನು. ಇಷ್ಟು ಬೇಗ ಬಂದಿದ್ದೀರಾ? ಎಲ್ಲ ಸಂಭ್ರಮ ಮುಗಿದ ಮೇಲೆ ಸಂಜೆ ಬರಬೇಕಾಗಿತ್ತು. ಆಗ ತಾನೇ ಬಂದ ಕೀರ್ತನ್ ಮತ್ತು ಸಿಂಧುವನ್ನು ನೋಡಿ ಹೇಳಿದನು ಕಿರಣ. ಸ್ವಲ್ಪ ಲೇಟ್ ಆಯಿತು ಕಣ ಎಂದು ಹೇಳಿದ ಕೀರ್ತನ್ ಚಿನ್ನುಗೆ ತಂದಿದ್ದ ಉಡುಗೊರೆ ನೀಡಿ ಚಿನ್ನುವನ್ನು ಲಘುವಾಗಿ ತಬ್ಬಿ ಶುಭಾಶಯ ಕೋರಿದನು. ಸಿಂಧು ಕೂಡ ಶುಭಾಶಯ ಕೋರಿದಳು. 6 ಜನರು ಸೇರಿ ಎಲ್ಲ ಮಕ್ಕಳಿಗೂ ಕೇಕ್ ನೀಡಿದರು. ಸುಜಾತಾ, ಅಡಿಗೆ ಎಲ್ಲ ರೆಡಿಯಾಗಿದೆಯಾ ಎಂದು ಕೇಳಿದನು ಕಿರಣ. ಹಾ ಅಣ್ಣ, ರೆಡಿಯಾಗಿದೆ ಬನ್ನಿ ಎಂದವಳು ಅಡಿಗೆ ಮನೆ ಕಡೆ ನಡೆದಳು. ಅದೇ ಆಶ್ರಮದಲ್ಲಿ ಹುಟ್ಟುಹಬ್ಬದ ವಿಶೇಷವಾಗಿ ಎಲ್ಲರಿಗೂ ಹೋಳಿಗೆ ಅಡಿಗೆ ಮಾಡಿಸಿದನು. ಎಲ್ಲರದು ಊಟವಾದ ನಂತರ ನನಗೆ ಸ್ವಲ್ಪ ಕೆಲಸ ಇದೆ, ನೀನು ಆಮೇಲೆ ಕಿರಣನ ಜೊತೆ ಬಾ ಎಂದವನು ಸಿಂಚನಾಳನ್ನು ಕರೆದುಕೊಂಡು ಹೊರಟನು ಸೂರ್ಯ. ಕೀರ್ತನ್ ಮತ್ತು ಸಿಂಧು ಕೂಡ ಅವರ ಹಿಂದೆಯೇ ಹೊರಟರು. ಆಟವಾಡುತ್ತಿದ್ದ ಮಕ್ಕಳನ್ನೇ ನೋಡಿಕೊಂಡು ಒಂದು ಕಟ್ಟೆಯ ಮೇಲೆ ಕುಳಿತಿದ್ದವಳ ಪಕ್ಕ ಬಂದು ಕುಳಿತನು ಕಿರಣ. ಕಿರಣ ಬಂದು ಕುಳಿತುಕೊಳ್ಳುತ್ತಿದ್ದ ಹಾಗೆ ಅವನ ಕೈ ಹಿಡಿದು ಭುಜ ಕೊರಗಿದವಳು ಥ್ಯಾಂಕ್ಸ್ ಎಂದಳು. ಯಾಕೆ ಎಂದು ಕೇಳಿದನು. ಇಷ್ಟೊಂದು ಮಕ್ಕಳನ್ನು ನೋಡಿಕೊಳ್ಳುತ್ತಿರುವುದಕ್ಕೆ ಎಂದಳು. ಅವಳ ಮಾತಿಗೆ ಸುಮ್ಮನೆ ಮುಗುಳು ನಕ್ಕನಷ್ಟೆ. ಇದನ್ನೆಲ್ಲ ಯಾವಾಗಿನಿಂದ ನಡೆಸುತ್ತಿದ್ದೀರಾ? ಇದರ ಬಗ್ಗೆ ನನಗೂ ಒಂದು ಮಾತು ಹೇಳಲಿಲ್ಲ ನೀವು ಎಂದಳು. ಅವಳ ಭುಜವನ್ನು ಬಳಸಿ ಇನ್ನೂ ಸಮೀಪ ಕುಳಿತವನು ನಿನಗೊಂದು ದಿನ ಸರ್ಪ್ರೈಸ್ ಕೊಡಬೇಕು ಎಂದೇ ಹೇಳಲಿಲ್ಲ. ಸೂರ್ಯ ಹೇಳ್ತೀನಿ ಎಂದರೂ ನಾನೇ ತಡೆದಿದ್ದೆ. ನಾನು ಈ ಆಶ್ರಮವನ್ನು ಶುರು ಮಾಡಿ ಸುಮಾರು 4 ವರ್ಷಗಳಾಯಿತು. ಮೊದಲಿಗೆ 10 ಮಕ್ಕಳಿಂದ ಶುರುವಾದ ಆಶ್ರಮ ಇಂದು 50 ಮಕ್ಕಳಾಗಿದೆ. ಇದಕ್ಕೆ ಅಮ್ಮನ ಹೆಸರನ್ನೇ ಶಾಂತಿನಿವಾಸ ಎಂದು ಇಟ್ಟಿದ್ದೀನಿ. ಮೊದಲು ಅಮ್ಮ ಅಪ್ಪ ಸೇರಿ ನನ್ನ ಹೆಸರಿಗೆ ಸ್ವಲ್ಪ ಹಣ ಇಟ್ಟಿದ್ದರು. ಆ ಹಣದಲ್ಲಿ ಶುರು ಮಾಡಿದೆ. ನಂತರ ಅಣ್ಣನಿಗೆ ವಿಷಯ ತಿಳಿದು ಇದರ ಇಡೀ ಖರ್ಚನ್ನು ಅಣ್ಣನೇ ನೋಡಿಕೊಳ್ಳುತ್ತಿದ್ದಾರೆ. ತಿಂಗಳಿಗೊಮ್ಮೆ ಅಣ್ಣ ಕೂಡ ಇಲ್ಲಿಗೆ ಬಂದು ಹೋಗುತ್ತಾರೆ. ನಾನು ಸೂರ್ಯ ಕೂಡ ಬಿಡುವಾದಾಗ ಬಂದು ನೋಡಿಕೊಂಡು ಹೋಗುತ್ತೇವೆ ಎಂದು ಎಲ್ಲವನ್ನೂ ಹೇಳಿದನು. ನೀವು ಬೆಳಿಗ್ಗೆಯಿಂದ ವಿಶ್ ಮಾಡಿಲ್ಲ ಎಂದು ತುಂಬ ಬೇಸರವಾಗಿದ್ದೆ. ಆದರೆ ಇದನ್ನೆಲ್ಲ ನೋಡಿ ನನ್ನ ಬೇಜಾರೆಲ್ಲ ಹೋಯಿತು. ಥ್ಯಾಂಕ್ ಯು ಸೋ ಮಚ್ ಎಂದಳು. ಅದೆಷ್ಟು ಥ್ಯಾಂಕ್ಸ್ ಹೇಳ್ತೀಯ ಬಿಡು, ನನ್ನ ಬಳಿ ಅದನ್ನು ಇಡಲು ಜಾಗ ಇಲ್ಲ ಎಂದು ನಕ್ಕಳು. ಚಿನ್ನು, ಸೂರ್ಯ ಇದ್ದಾಗ ನನ್ನ ಬಳಿ ಮಾತನಾಡಲು ಅಂಜುತ್ತೀಯ. ಇವತ್ತು ಅದು ಹೇಗೆ ಎಲ್ಲರೆದುರಿಗೂ ಐ ಲವ್ ಯು ಎಂದು ಹೇಳಿದೆ. ಅದೇನೋ ಗೊತ್ತಿಲ್ಲ, ಈ ಜಾಗ, ಮಕ್ಕಳು ಇದನ್ನೆಲ್ಲ ನೋಡಿ ಮನಸ್ಸಿಗೆ ಒಂದು ರೀತಿಯ ಸಮಾಧಾನವಾಯಿತು. ಆ ಖುಷಿಯಲ್ಲಿ ಹೇಳಿದೆ ಅಷ್ಟೆ ಎಂದು ಅವನ ಭುಜದ ಮೇಲೆ ಮಲಗಿಯೇ ಹೇಳಿದಳು. ನಿನಗೆ ಇನ್ನೊಂದು ಸರ್ಪ್ರೈಸ್ ಇದೆ ಬಾ ಎಂದನು. ಇನ್ನೂ ಸರ್ಪ್ರೈಸ್ ಇದೆಯಾ? ಏನದು ಎಂದಳು ಆಶ್ಚರ್ಯದಲ್ಲಿ. ಬಾ ಹೇಳ್ತೀನಿ ಎಂದು ಕೈ ಹಿಡಿದು ಕರೆದುಕೊಂಡು ಕಿರಣನಿಗೆಂದೇ ಇದ್ದಂತಹ ಪ್ರತ್ಯೇಕ ಕೋಣೆಗೆ ಕರೆದುಕೊಂಡು ಹೋದವನು ಕಪಾಟಿನಲ್ಲಿ ಇದ್ದಂತಹ ಒಂದು ಬಾಕ್ಸ್ ತೆಗೆದು ಚಿನ್ನು ಕೈಗೆ ನೀಡಿ, ಇದು ಇವತ್ತಿನ ನಿನ್ನ ಬರ್ತ್ಡೇ ಗಿಫ್ಟ್ ನಿನಗೆ ಎಂದನು. ನನ್ನ ಜೀವಮಾನದಲ್ಲಿ ಮರೆಯಲಾಗದಂತಹ ಉಡುಗೊರೆ ನೀಡಿದ್ದೀರ. ಅದರ ಮುಂದೆ ಬೇರೆ ಯಾವ ಉಡುಗೊರೆಯೂ ಬೇಡ ನನಗೆ ಎಂದಳು. ಇದು ನನ್ನ ಸಂತೋಷಕ್ಕೆ ನೀಡುತ್ತಿರುವುದು, ತೆಗೆದು ನೋಡು, ನಿನಗೆ ಇಷ್ಟವಾಗುತ್ತದೆ ಎಂದನು. ಕಿರಣನ ಬಲವಂತಕ್ಕೆ ಆ ಬಾಕ್ಸ್ ಓಪನ್ ಮಾಡಿದವಳ ಕಣ್ಣುಗಳು ಅರಳಿದವು. ವಾವ್, ಚಿನ್ನದ ಬಳೆ ಎಂದು ಉದ್ಗಾರ ಹೊರಡಿಸಿದಳು ಆಶ್ಚರ್ಯದಲ್ಲಿ. ಅಂದು ನನ್ನ ಕೋಪದಿಂದ ನಿನ್ನ ಕೈನಲ್ಲಿದ್ದ ಬಳೆಯೆಲ್ಲ ಒಡೆದು ಹೋಗಿ ಅದರಿಂದ ಗಾಯವಾಗಿ ನೀನೆಷ್ಟು ಕಷ್ಟ ಅನುಭವಿಸಿದೆ, ಅದೆಷ್ಟು ನೋವು ತಿಂದೆ ಎಂದು ನನಗೆ ಚೆನ್ನಾಗಿ ಗೊತ್ತು. ಅಂದು ನಾನು ನಿನಗೆ ಕೊಟ್ಟ ನೋವು ನನ್ನನ್ನು ಇನ್ನೂ ಕಾಡುತ್ತಿದೆ. ಸೂರ್ಯನಿಗೆ ನೀನು ಈ ವಿಷಯ ಹೇಳಿದ್ದರೆ ಬಹುಶಃ ಅವನು ನನ್ನನ್ನು ಯಾವತ್ತೂ ಕ್ಷಮಿಸುತ್ತಿರಲಿಲ್ಲ. ನೀನು ನಿಜವಾಗಿಯೂ ಗ್ರೇಟ್ ಚಿನ್ನು. ಅದೆಷ್ಟೇ ನೋವು ಅನುಭವಿಸಿದರೂ ಯಾರಿಗೂ ಹೇಳದೆ ನನ್ನ ಮರ್ಯಾದೆಯನ್ನು ಉಳಿಸಿದ್ದೀಯ. ಅದಕ್ಕೆ ನೀನು ಗಾಜಿನ ಬಳೆಗಳನ್ನು ಹಾಕಬಾರದು ಎಂದು ಮೊದಲ ಉಡುಗೊರೆಯಾಗಿ ಈ ಚಿನ್ನದ ಬಳೆಗಳನ್ನು ತಂದಿದ್ದೀನಿ. ಕೊಡು, ನಾನೇ ತೊಡಿಸುತ್ತೇನೆ ಎಂದು ಹೇಳಿ ಅವಳ 2 ಕೈಗಳಿಗೂ 2 ಬಳೆಗಳನ್ನು ತೊಡಿಸಿದನು. ನೀವು ನನ್ನನ್ನು ಇಷ್ಟು ಅಗಾಧವಾಗಿ ಪ್ರೀತಿಸುತ್ತಿರುವುದನ್ನು ನೋಡಿದರೆ ಭಯವಾಗುತ್ತದೆ. ನಿಮ್ಮ ಪ್ರೀತಿಯ ಪರಿಗೆ ಪ್ರತಿ ಕ್ಷಣ ಸೋಲುತ್ತೇನೆ. ನಿಮ್ಮ ಈ ಪ್ರೀತಿ ಮುಂದೆ ನನ್ನದೇನೂ ಇಲ್ಲ ಎಂದವಳು ಕಿರಣನ ಹರವಾದ ಎದೆಯ ಮೇಲೆ ತಲೆ ಏರಿಸಿದಳು.
ಮುಂದುವರಿಯುವುದು.